ನಾನು ಇವತ್ತು ಡಿಫೆನ್ಸಿಗೆ ಕೊಟ್ಟಿರೋ ಹಣ 50 ವರ್ಷದ ಹಿಂದಿನ ವಿಚಾರವಾಗಿ, ಗಟ್ಟಿಯಾಗಿ ನಿಧಾನಕ್ಕೆ 50 ವರ್ಷದ ಹಿಂದಿನ ವಿಚಾರ ಇದು. ಆಗ ಕೇವಲ ಟಿ ವಿಗಳಲ್ಲಿ ಮಾತ್ರ ಟಿ ವಿ ಇರಲಿಲ್ಲ, ರೇಡಿಯೋಗಳಲ್ಲಿ ಮಾತ್ರ ಈ ವಿಚಾರವಾಗಿ ಮಾತಾಡ್ತಾಯಿದ್ರು. ಏನು ಅಂದರೆ, ದೇಶದ ಗಡಿ ಕಾಯ್ತಕ್ಕಂಥ ಯೋಧರು ಎಷ್ಟು ಕಷ್ಟಪಡ್ತಾರೆ. ಅವರು ತಂದೆ ತಾಯಿಗಳು ವಯಸ್ಸಾದರು, ಅವ್ರ ಹೆಂಡತಿ ಮಕ್ಕಳು ಕೂಡ ಆರೋಗ್ಯ ವಿಚಾರ ಮಾಡಬೇಕು ಅಂದರೆ ಅವರು 3-4 ಕಿಲೋಮೀಟ್ರ್ ದೂರದಿಂದ ಇಳಿದು ಬಂದು ಕಡಿದಾದ ಬೆಟ್ಟಗಳಿಂದ ಇಳಿದು ಬಂದು ಅವ್ರು ವಿಚಾರ ಮಾಡೋದು. ಅಂಥ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅಂದ್ಬಿಟ್ಟು ರೇಡಿಯೋದಲ್ಲಿ ನ್ಯೂಸ್ಗಳು ಬರ್ತಾಯಿತ್ತು. ಆಗ ನನಗೆ ಮನಸ್ಸಿಗೆ ತುಂಬ ನೋವಾಗ್ತಿತ್ತು ಅವರ ಚರಿತ್ರೆಯನ್ನು ಕೇಳಿ. ಆಗ ನಾವಿಂದ ಏನಾದರೂ ದೇಶಕ್ಕೆ ಏನಾದರೂ ಸೇವೆ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಭಾವನೆ ಬಂತು ಈಗ 50 ವರ್ಷದ ಹಿಂದೆ. ಆಗ ಅದು ಮನಸ್ಸಿನಲ್ಲಿ ಹಾಗೇ ಇತ್ತು, ಅದು ಕ್ವಶ್ಚನ್ ಮಾರ್ಕ್ ಆಗಿ. ಯಾವಾಗ ನಾನು ದಯಾಮರಣ ಹೋರಾಟಕ್ಕೆ ನಿಂತ್ಕೊಂಡೆ, ಆವಾಗ ಹಣದ ಅವಶ್ಯಕತೆ ಬಂತು. ಅನೇಕ ಜನರು ಗಣ್ಯರು, ದಾವಣಗೆರೆ ಗಣ್ಯ ವ್ಯಕ್ತಿಗಳೆಲ್ಲ ಕೊಡೋದಕ್ಕೆ ಬಂದರು. ಅವರಿಂದ ಯಾರಿಂದನೂ ನಾನು ಇಸ್ಕೊಳ್ಳಲಿಲ್ಲ. ಆ ಒಂದು ಹೋರಾಟದ ಉದ್ದೇಶಕ್ಕೋಸ್ಕರ ನಾನು ಒಂದು ಮನೆಯನ್ನು ಮಾರಿದೆ. ಆ ಮನೆ ಮಾರಿದಾಗ 6 ಲಕ್ಷ ರೂಪಾಯಿಯನ್ನು BSF ನಿಧಿಗೋಸ್ಕರ ಅದನ್ನು ಮೀಸಲಾಗಿ ಇಟ್ಟುಬಿಟ್ಟೆ, ಅದನ್ನು ಕೊಡಬೇಕು ಅಂತ ಹೇಳಿ. ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಮತ್ತು ಈ ಹೋರಾಟದಲ್ಲಿ ಜಂಜಾಟದಲ್ಲಿದೆ. ಈ ಹೋರಾಟದಿಂದ ನನಗೆ BP ಬಂತು, ಶುಗರ್ ಬಂತು, ಸ್ಲಿಪ್ ಡಿಸ್ಕ್ ಆಯಿತು, ಕ್ಯಾನ್ಸರ್ ಬಂತು. ಹುಷಾರಿದ್ದಾಗ ಮಾಡೋದು, ಪ್ರಚಾರ ಮಾಡೋದು, ಆಮೇಲೆ ಸುಧಾರಿಸ್ಕೊಳ್ಳೋದು, ಹಿಂಗಾಯಿತು. ಅದ್ರ ಕಡೆ ಗಮನ ಕೊಡಲೇ ಇಲ್ಲ. ಆ 6 ಲಕ್ಷ ರೂಪಾಯಿನ ಆಗಲೇ ವೈರಲ್ ಆಗಿತ್ತು, ಪೇಪರ್ಗಳಲ್ಲೆಲ್ಲ ವೈರಲ್ ಆಗಿತ್ತು. ಆದರೂ ನಾನು ಅದನ್ನು ಕೊಡೋಕ್ಕೆ ಹೋಗಲಿಲ್ಲ. ಈಗ ಅದು ರೌಂಡ್ ಫಿಗರಾಗಿ 10 ಲಕ್ಷ ಕೊಡಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಈಗ ಅದನ್ನು ದೇಶಕ್ಕೆ ಕೊಟ್ಟು ಒಂದು ಋಣಮುಕ್ತರಾಗಬೇಕು ಅಂತಂದ್ಬಿಟ್ಟು ಇತ್ತು. ಈಗ ನನಗೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಾಯಿದೆ. ಆದಷ್ಟು ಜಲ್ದಿ ಕೊಟ್ಟು ಋಣಮುಕ್ತ ಆಗಬೇಕು ಅನ್ನೋದು ಅನೇಕ ವಿಚಾರಗಳು ಮಾಡಿದ್ದೆ. ನಮ್ಮ ಶಿವೇಗಿ ಸ್ವಾಮಿಗಳು, ಈ ಗಂಗಾಧರ ಸ್ವಾಮಿಗಳು ಇವರ ಕೈಲಿ ಕೊಟ್ಟರೆ ಅದನ್ನು ಮುಟ್ಟಿಸ್ತಾರೆ ಅಂತಕ್ಕಂಥ ಭಾವನೆಯಿಂದ ಗುರುಗಳಿಂದ ಹೋಗಿತ್ತು. ಗುರುಗಳು ದಾರಿ ತೋರಿಸಿದ್ರು. ಗುರುಗಳ ಕೈಯಿಂದ ಅದು ಇವತ್ತು ದೇಶಕ್ಕೋಸ್ಕರ ಹೋಗ್ತಾ ಇದೆ. ಅದು ನನಗೆ ಖುಷಿ ತಂದಿದೆ. ಇಷ್ಟು ನನ್ನ ಮಾತುಗಳು. ನಿವೃತ್ತ ಯೋಧರಿಗೆ, ಗಡಿಯಲ್ಲಿ ದೇಶವನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಯೋಧರಿಗೆ ನನ್ನ ನಿವೃತ್ತಿ ವೇತನದ ಹಣ ಮತ್ತು ನಾನು ಬಹಳ ವರ್ಷದ ಹಿಂದೆ ಒಂದು ಮನೆಯನ್ನು ಮಾರಿ ಅದನ್ನು ಬ್ಯಾಂಕ್ನಲ್ಲಿ ಇಟ್ಕೊಂಡಿದ್ದೆ. ಆ ಬ್ಯಾಂಕಲ್ಲಿದ್ದಂಥ ದುಡ್ಡನ್ನು ಜೊತೆಗೆ ಇನ್ನೂ ಒಂದು 4 ಲಕ್ಷ ರೂಪಾಯಿಯಷ್ಟು ಸೇರಿಸಿ ನಾನು ಒಂದು 10 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡಬೇಕು ಅಂತ ಕೇಳ್ತಾಯಿದ್ರು. ಹಾಗಾಗಿ ಅವರ ಮನವಿಗೆ ಹೋಗೊಟ್ಟು ಇವತ್ತು ನಾವು ಅವರಿಂದ 10 ಲಕ್ಷ ರೂಪಾಯಿಯನ್ನು ಸ್ವೀಕಾರ ಮಾಡಿದ್ವಿ. ಅದನ್ನು ಭಾರತ ಸರ್ಕಾರದ ನಿವೃತ್ತ ಯೋಧರ ಒಂದು ಕಲ್ಯಾಣ ನಿಧಿಗೆ ನಾವು ಅರ್ಪಿಸೋರಿದ್ದೀವಿ. ಇದಲ್ಲದೆ ಮಾನ್ಯ ಕರ್ಬಸಮ್ಮ ಅವರು ನಮಗೆ ಅನೇಕ ಪತ್ರಗಳನ್ನು ಸರ್ಕಾರಕ್ಕೆ ಕಳಿಸ್ಕೊಡಿ ಅಂತೇಳಿ ಬರೆದಿದ್ದರು. ಅದರೊಳಗೆ ಅವರ ವಿನಂತಿ ಏನು ಅಂತ ಹೇಳಿದ್ರೆ, ನಮಗೆ ದಯಾಮರಣಕ್ಕೆ ನೀವು ಅನುಮತಿ ಕೊಡಿಸ್ಬೇಕು ಸರ್ಕಾರದಿಂದ ಅಂತ. ಆ ಕಾರಣದಿಂದ ನಾನು ಕಳೆದ ವಾರ ಅವರನ್ನು ವೈಯಕ್ತಿಕವಾಗಿ ಕೂಡ ಅವರ ತಂಗಿರ್ತಕ್ಕಂಥ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅವರಿಗೆ ಮಾತಾಡಿಸಿ ಲೀಗಲ್ ಪೊಸಿಷನ್ ಏನಿದೆ ಅಂತಕ್ಕಂಥದ್ದನ್ನ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೇನೆ. ಹಾಗಾಗಿ ಅವ್ರ ಮನವಿಗಳನ್ನೆಲ್ಲವನ್ನು ಕೂಡ ನಾವು ಈಗಾಗಲೇ ಸರ್ಕಾರಕ್ಕೆ ಮುಟ್ಟಿಸಿದ್ದೇವೆ. ಇದು ಯಾಕೆ ಅತಿ ಮುಖ್ಯ ಇವತ್ತು ಅಂತ ಹೇಳಿದ್ರೆ, ದೇಶಕ್ಕೆ ದೇಶ ಪ್ರೇಮ ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾದಂಥದ್ದು. ಎಲ್ಲರ ಭಾರತೀಯರ ಕರ್ತವ್ಯ ಕೂಡ ಹೌದು. ಇಂಥ ಸಾರ್ವಜನಿಕರು ಮತ್ತು ದೇಶಾಭಿಮಾನಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರಬೇಕು. ಸಹಾಯ ಮಾಡೋಕ್ಕಿಂತ ಹೆಚ್ಚಾಗಿ ದೇಶ ಪ್ರೇಮಕ್ಕೆ ಇದೊಂದು ಮಾದರಿ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಆ ಮುಖೇನ ನಮ್ಮ ದೇಶಕ್ಕೆ ನಾವು ಒಂದು ಗೌರವವನ್ನು ತರ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡ್ತೇವೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ಪರವಾಗಿ ನಾನು ಸನ್ಮಾನ್ಯ ಕರ್ಬಸಮ್ಮ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ಅವರು ನಮಗೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಹಾಗಾಗಿ ಇವತ್ತು ನಿಮ್ಮ ಮುಖೇನ ಎಲ್ಲ ಸಾರ್ವಜನಿಕರಿಗೆ ಈ ಮಾಹಿತಿ ಹೋಗಿ ಅವರು ಕೂಡ ಕಾಂಟ್ರಿಬ್ಯೂಷನ್ ಮಾಡಿ ಅಂತ ಕೇಳೋದಿಲ್ಲ, ಅಟ್ಲೀಸ್ಟ್ ದೇಶ ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ಅವರು ದೇಶಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ